ಏಪ್ರಿಲ್ ತಿಂಗಳಿನಲ್ಲಿ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ. ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯಿಂದ ದಾಂಡೇಲಿ ನಗರಸಭೆಗೆ ಮನವಿ. ಏಪ್ರಿಲ್ ತಿಂಗಳಿನಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಸರ್ವ ಸಂಘಟನೆಗಳ ಸಹಕಾರದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು, ಅಂಬೇಡ್ಕರ್ ಜಯಂತಿ ಆಚರಣೆಗೆ ನಾವು ಬದ್ಧರಾಗಿದ್ದೇವೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ನ್ಯಾಯವಾದಿಗಳಾದ ರಾಜಶೇಖರ್ ಐಎಚ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪದಾಧಿಕಾರಿಗಳು ಗುರುವಾರ ಸಂಜೆ 5 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯ ಪೌರಾಯುಕ್ತರ ಅನುಪಸ್ಥಿತಿಯಲ್ಲಿ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ನಗರಸಭೆಗೆ ಸಲ್ಲಿಸಲಾದ ಮನವಿಯಲ್ಲಿ ಹಲವಾರು ಸಂಘಟನೆಗಳ ಒಪ್ಪಿಗೆಯ ಮೇರೆಗೆ ಸಮಿತಿಯನ್ನು 2020-21ನೇ ಸಾಲಿನಲ್ಲಿ ರಚಿಸಲಾಗಿದ್ದು, ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯನ್ನು ಮಾಡಲಾಗಿದೆ. ನೋಂದಣಿಗೂ ಮೊದಲು ಮತ್ತು ನಂತರ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಗೆ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಸಂಘಟಿಸಿ ಆಡಳಿತ ಯಂತ್ರದ ಮೇಲೆ ಒತ್ತಡವನ್ನು ತಂದು ಅಂಬೇಡ್ಕರ್ ಪ್ರತಿಮೆಯನ್ನು ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪಿಸುವಂತೆ ಆಗ್ರಹಿಸಲಾಗಿತ್ತು. ಸಮಿತಿಯ ಬೇಡಿಕೆ ಮತ್ತು ಹೋರಾಟಗಳನ್ನು ಪರಿಗಣಿಸಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮತ್ತು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ರಾಜ್ಯ ಸರ್ಕಾರದಿಂದ ಈ ಬಗ್ಗೆ ಅನುಮತಿಯನ್ನು ಪಡೆದುಕೊಂಡು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಗೆ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದರು. ಇದರ ಫಲವಾಗಿ ಕಳೆದ ವರ್ಷ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಇನ್ನು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಮತ್ತು ಅಂಬೇಡ್ಕರ್ ಪ್ರತಿಮೆಯ ಸುತ್ತಮುತ್ತಲೂ ದೀಪಗಳ ವ್ಯವಸ್ಥೆಯನ್ನು ಮಾಡಬೇಕು. ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನೇತೃತ್ವದಲ್ಲಿ ನಗರಸಭೆಯ ಆವರಣದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಎಂದು ನಗರಸಭೆಗೆ ಸಲ್ಲಿಸಲಾದ ಮನವಿಯಲ್ಲಿ ವಿವರಿಸಲಾಗಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳು ಮತ್ತು ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ರಾಜಶೇಖರ್ ಐಎಚ್ ಹಾಗೂ ಪ್ರಮುಖರಾದ ಡಿ. ಸ್ಯಾಮ್ಸನ್, ರತ್ನದೀಪ ಎನ್.ಎಂ, ರಾಮು ಹರಿಜನ್, ಮಂಜುನಾಥ್ ಹರಿಜನ್, ರಫೀಕ್ ಶೇಖ್, ಉಸ್ಮಾನ್ ಶೇಖ್, ಈಶ್ವರ್ ಗೌಡ, ರೋಹಿತ್ ಮಾಲ್ವಾಡೆ, ವಿಜಯ್ ಪೆರ್ಮಾಳ್, ಕೆ.ಎಚ್. ಪಾಟೀಲ್, ಶಂಕರ್ ಸಾಲಿ, ಸುಭಾಷ್ ಬೋವಿವಡ್ಡರ್, ಸುಲೇಮಾನ್ ಶೇಖ್, ರಾಜೇಶ್ ಖಾನಾಪುರಿ, ಸುಲೇಮಾನ್ ಸೈಫುದ್ದೀನ್ ಶೇಖ್, ಕಿರಣ್ ಮೋಹನ್ ಪಾಟೀಲ್, ಗಣೇಶ್ ಕೇರ್ಕರ್, ಶ್ರೀನಿವಾಸ್ ಹರಿಜನ್, ದಾಸ್ ಯಾಕೂಬ್ ಯನಕೊಂಡ, ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯಿಂದ ನಾವಿವತ್ತು ಈ ಒಂದು ಮನವಿ ಕೊಡುವಂಥ ಉದ್ದೇಶ ಏನಪ್ಪ ಅಂತಂದರೆ, ಸುಮಾರು 2020-21ರಿಂದ ಒಂದೇನು ದಾಂಡೇಲಿ ನಗರಕ್ಕೆ ಒಂದು ಅವಶ್ಯಕವಾಗಿರುವಂಥ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿಂದ ಹೋರಾಟವನ್ನು ಪ್ರಾರಂಭಿಸಿ ಸುಮಾರು 2000 ಹೋದ ವರ್ಷ ನಮ್ಮ ಇಲ್ಲಿನ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರ ಒಂದು ಅನುಗ್ರಹದಿಂದ ನಮ್ಮ ದಾಂಡೇಲಿ ನಗರದಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಅನ್ನುವಂಥದ್ದು ಈಗ ಸದ್ಯ ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಮುಂದಿನ ಏನು ದಿನಗಳಲ್ಲಿ ಅಲ್ಲಿ ಮೂಲ ಸೌಕರ್ಯ ಏನಿದೆ, ಈ ನಾವು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಮಾಲಾರ್ಪಣೆ ಹಾಕುವಂಥದ್ದಾಗಲಿ ಅಥವಾ ಅಲ್ಲಿ ಒಂದು ಬೆಳಕಿನ ವ್ಯವಸ್ಥೆ ಆಗಲಿ ಅಥವಾ ಗಾರ್ಡನ್ ಏರಿಯಾ ಆಗಲಿ ಒಳ್ಳೆ ಒಂದು ಚೆನ್ನಾಗಿ ಮಾಡುವಂತೆ ಒಂದು ನಗರಸಭೆಯ ಅಧಿಕಾರಿಗಳು ಒಂದು ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಇವತ್ತು ಭವನ ಇದೆ ದಾಂಡೇಲಿಯಲ್ಲಿ ಸಂಪೂರ್ಣವಾಗಿ ಅದು ಹಾಳಾಗ್ತಾ ಇದೆ. ಹಾಗಾಗಿ ಅದರದ್ದು ಕೂಡ ಏನು ಅಪೂರ್ಣ ಕಾಮಗಾರಿ ಇದೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು. ಹಾಗಾಗಿ ನಾವು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಸಮಿತಿ ದಾಂಡೇಲಿ ವತಿಯಿಂದ ಈ ಏಪ್ರಿಲ್ ಏನು ಬರುತ್ತೆ ಬಾಬಾ ಸಾಹೇಬ್ ಅವರ ಜಯಂತಿ, ಆ ದಿನವನ್ನು ಇಡೀ ದಾಂಡೇಲಿ ನಗರದ ಎಲ್ಲ ಸಂಘ ಸಂಸ್ಥೆಗಳ ಒಂದು ಅದ್ಧೂರಿ ಸಹಕಾರದೊಂದಿಗೆ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಈಗಾಗಲೇ ನೀವು ಗೊತ್ತಿದ್ದಾಗೇನೆ ನಿರಂತರ ಒಂದು ಪ್ರಯತ್ನ ಹೋರಾಟಗಳ ಭಾಗವಾಗಿ
ಅಂಬೇಡ್ಕರ್ ಪುತ್ಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಸಾಧ್ಯ ಆಗದ ಜೊತೆಯಲ್ಲಿ ಹಲವು ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಭಾಗದ ಶಾಸಕರು ಪ್ರಯತ್ನ ಪಡಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀವಿ. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರಿನಲ್ಲಿ ತುಂಬ ವರ್ಷದಿಂದ ಒಂದು ಅಂಬೇಡ್ಕರ್ ಭವನ ಅಂತೇಳಿ ಟೌನ್ಶಿಪ್ನಲ್ಲಿದೆ, ಅದು ಶಿಥಿಲ ವ್ಯವಸ್ಥೆಯಲ್ಲಿದೆ. ಇವತ್ತು ಹಲವಾರು ಬಡವರಿಗೆ ಅನುಕೂಲ ಆಗುವಂಥ ಏನು ಅಂಬೇಡ್ಕರ್ ಭವನ ಇದೆ, ಅದು ನವೀಕರಣಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನು ತರಲಿಕ್ಕೆ ಸಾಧ್ಯ ಆಗಬೇಕು. ಜೊತೆಗೆ ಅನುದಾನ ಅಂತೇಳಿ ಬೇರೆ ಬೇರೆ ಯೋಜನೆಗಳಿಂದಲ್ಲ, ನಮ್ಮದೇ ಯೋಜನೆ ಅಂತಿದೆ TSP ಮತ್ತು ನಗರಕ್ಕೆ ಒಂದು ಅವಶ್ಯಕವಾಗಿರುವಂಥ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿಂದ ಹೋರಾಟವನ್ನು ಪ್ರಾರಂಭಿಸಿ ಸುಮಾರು 2000 ಹೋದ ವರ್ಷ ನಮ್ಮ ಇಲ್ಲಿನ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಸಾಹೇಬರ ಒಂದು ಅನುಗ್ರಹದಿಂದ ನಮ್ಮ ದಾಂಡೇಲಿ ನಗರದಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಅನ್ನುವಂಥದ್ದು ಈಗ ಸದ್ಯ ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಮುಂದಿನ ಏನು ದಿನಗಳಲ್ಲಿ ಅಲ್ಲಿ ಮೂಲ ಸೌಕರ್ಯ ಏನಿದೆ, ಈ ನಾವು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಮಾಲಾರ್ಪಣೆ ಹಾಕುವಂಥದ್ದಾಗಲಿ ಅಥವಾ ಅಲ್ಲಿ ಒಂದು ಬೆಳಕಿನ ವ್ಯವಸ್ಥೆ ಆಗಲಿ ಅಥವಾ ಗಾರ್ಡನ್ ಏರಿಯಾ ಆಗಲಿ ಒಳ್ಳೆ ಒಂದು ಚೆನ್ನಾಗಿ ಮಾಡುವಂತೆ ಒಂದು ನಗರಸಭೆಯ ಅಧಿಕಾರಿಗಳು ಒಂದು ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಇವತ್ತು ಭವನ ಇದೆ ದಾಂಡೇಲಿಯಲ್ಲಿ, ಸಂಪೂರ್ಣವಾಗಿ ಅದು ಹಾಳಾಗ್ತಾ ಇದೆ. ಹಾಗಾಗಿ ಅದರದ್ದು ಕೂಡ ಏನು ಅಪೂರ್ಣ ಕಾಮಗಾರಿ ಇದೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು. ಹಾಗಾಗಿ ನಾವು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಸಮಿತಿ ದಾಂಡೇಲಿ ವತಿಯಿಂದ ಈ ಏಪ್ರಿಲ್ ಏನು ಬರುತ್ತೆ ಬಾಬಾ ಸಾಹೇಬ್ ಅವರ ಜಯಂತಿ, ಆ ದಿನವನ್ನು ಇಡೀ ದಾಂಡೇಲಿ ನಗರದ ಎಲ್ಲ ಸಂಘ ಸಂಸ್ಥೆಗಳ ಒಂದು ಅದ್ದೂರಿ ಸಹಕಾರದೊಂದಿಗೆ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳ್ತಾ ಇದ್ದೀವಿ.